ಬಹುನಿರೀಕ್ಷಿತ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಬಹುಮತ ಪಡೆಯುವುದರ ಮೂಲಕ 27 ವರ್ಷದ ಬಳಿಕ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಭಟ್ಕಳ ಬಿಜೆಪಿ ಮಂಡಲ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ಭಟ್ಕಳ ಸಂಶುದ್ದೀನ್ ಸರ್ಕಲ್ನಲ್ಲಿ ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್, ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ದೆಹಲಿ ಚುನಾವಣೆ ಗೆಲುವನ್ನು ಆಚರಿಸಿದರು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಿಜೆಪಿ ಪ್ರಮುಖ ನಾಯಕರು ಸಿಹಿ ಹಂಚುವ ಮೂಲಕ ಬಿಜೆಪಿ ಗೆಲುವನ್ನು ಸ್ವಾಗತಿಸಿದರು. ಬಳಿಕ ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಮಾತನಾಡಿ, ಕಳೆದ 10 ವರ್ಷಗಳಿಂದ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುತ್ತೇನೆ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಪಕ್ಷ. ಆದರೆ ಈಗ ದೆಹಲಿಯಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ. ಆದರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿಶ್ವಾಸವನ್ನಿಟ್ಟು ಹಾಗೂ ನರೇಂದ್ರ ಮೋದಿಯವರ ಮೇಲೆ ನಂಬಿಕೆಯನ್ನಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ದೆಹಲಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಗದ್ದುಗೆಗೆ ಏರಿಸಿದ್ದಾರೆ ಎಂದರು. ರಾಷ್ಟ್ರ ರಾಜಧಾನಿಯಾದ ದಿಲ್ಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತವನ್ನು ಗಳಿಸಿ ಈಗ ಅಧಿಕಾರಕ್ಕೆ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಮಂಡಲದ ಪರವಾಗಿ ಇವತ್ತು ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಳೆದ 10-13 ವರ್ಷಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ರವರು ಆಮ್ ಆದ್ಮಿ ಪಕ್ಷವನ್ನು ರಚಿಸಿ ಡೆಲ್ಲಿಯಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದಂತ ಅಧಿಕಾರಕ್ಕೆ ಬಂದಂತ ಪಕ್ಷ ಈಗ ಸಂಪೂರ್ಣವಾಗಿ ಡೆಲ್ಲಿಯಲ್ಲಿ ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ. ಈ ಒಂದು ಜನತಾ ಪಾರ್ಟಿಯ ಮೇಲೆ ವಿಶ್ವಾಸವಿಟ್ಟು ಹಾಗೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ವಿಶ್ವಾಸವನ್ನು ಇಟ್ಟು ಭಾರತೀಯ ಜನತಾ ಪಾರ್ಟಿಯ ಮತವನ್ನು ಹಾಕಿದ್ರ ಮೂಲಕ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲಿಸುವ ಮೂಲಕ ದೆಹಲಿಯ ಗದ್ದಿಗೆ ಏರಲು ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡೆಲ್ಲಿಯ ಮತದಾರ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಬಳಿಕ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ನಮ್ಮ ಬಿಜೆಪಿ ಪಕ್ಷ ಭರ್ಜರಿಯಾಗಿ ಬಹುಮತ ಪಡೆಯುವುದರ ಮೂಲಕ ಅಧಿಕಾರಕ್ಕೆ ಬರುತ್ತಿದೆ. ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ನಿರ್ಮೂಲನೆ ಮಾಡುತ್ತೇನೆ ಎಂದು ಭ್ರಷ್ಟಾಚಾರ ಅಜೆಂಡವಾಗಿಟ್ಟುಕೊಂಡು ಹೋರಾಟ ಮಾಡಿದ ವ್ಯಕ್ತಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿ ಈಗ ಅಧಿಕಾರದಿಂದ ಕೆಳಗೆ ಇಳಿದಿದ್ದಾರೆ ಎಂದರು. ನಾವು 27 ವರ್ಷದ ನಂತರ ನಮ್ಮ ಬಿಜೆಪಿ ಸರ್ಕಾರ ಪುನಃ ಅಧಿಕಾರದ ಚುಕ್ಕಾಣಿಯನ್ನ ಭರ್ಜರಿ ಬಹುಮತದ ಮೂಲಕ ನಾವು ಅಧಿಕಾರವನ್ನ ಹಿಡಿತಾ ಇದ್ದೇವೆ. 70 ಶಾಸಕ ವಿಧಾನಸಭಾ ಕ್ಷೇತ್ರಗಳಲ್ಲಿ 48 ಕ್ಷೇತ್ರಗಳನ್ನ ವಿಜಯವನ್ನ ಸಾಧಿಸಿ ಇವತ್ತು ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದ್ದೇವೆ. ಬಂಧುಗಳೇ, ತಮ್ಗೆಲ್ಲ ಗೊತ್ತಿದೆ ಕೇಜ್ರಿವಾಲ್ ಬಗ್ಗೆ. ಒಂದು ಸಮಯದಲ್ಲಿ ನಾನು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀನಿ, ಭ್ರಷ್ಟಾಚಾರವನ್ನೇ ಅಜೆಂಡವಾಗಿ ಇಟ್ಟುಕೊಂಡು ಹೋರಾಟವನ್ನು ಮಾಡಿದಂತ ವ್ಯಕ್ತಿ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಅದ್ರ ನಂತರನೂ ಸಹ ಅಹಂಕಾರದಿಂದ ಮಾತುಗಳನ್ನಾಡ್ತಾ ತನ್ನ ಪಕ್ಷವನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ನಮ್ಮ ಮೋದಿಯವರು ತೋರಿಸಿದ್ದಾರೆ. ಈ ಜನಬಲ ಈ ವರ್ಷದಲ್ಲಿ ಅವನಿಗೆ ನಾವು ಪಕ್ಷವನ್ನ ಅಧಿಕಾರ ತಂದು ತೋರಿಸ್ತೀವಿ ಅನ್ನೋದನ್ನ ಸಾಧಿಸಿದ್ದಾರೆ. ನಮ್ಮ ಮೋದಿಯವರ ಒಂದು ಈ ನೇತೃತ್ವದಲ್ಲಿ ನಡೆದಂತ ಒಂದು ಚುನಾವಣೆ ನಿಜವಾಗಿಯೂ ಏನು ಅಹಂಕಾರಿ ಕೇಜ್ರಿವಾಲ್ಗೆ ಬುದ್ಧಿಯನ್ನ ಕಲಿಸಿದ್ದಾರೆ. ಮುಂದಾದ್ರೂ ಕೇಜ್ರಿವಾಲ್ ಸುಧಾರಿಸ್ಕೊಳ್ಳಿ. ಅದೇ ರೀತಿ ನಮ್ಮ ದೆಹಲಿಯ ಮತದಾರರಿಗೆ ನಾನು ನಿಜವಾಗಿಯೂ ಪ್ರಬುದ್ಧ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಳಿಕ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಮಾತನಾಡಿ, ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ದುರಹಂಕಾರ ಮತ್ತು ಕೆಳಮಟ್ಟದ ಆಡಳಿತದಿಂದ ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾರೆ ಹಾಗೂ ಮೋದಿಯವರ ಪ್ರಭಾವ ದೆಹಲಿಯಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ವಿರೋಧಿಗಳು ಮೋದಿಯವರ ಅವಧಿ ಮುಗಿಯಿತು ಎಂದು ಹೇಳಿದವರಿಗೆ ಇದೊಂದು ಪಾಠವಾಗಿದೆ ಎಂದರು.
ಸೀಟುಗಳಲ್ಲಿ ಅಭೂತಪೂರ್ವ 48 ಸೀಟುಗಳನ್ನು ತಾವು ಈಗಾಗಲೇ ನೋಡಿದ್ರಿ. ನಮ್ಮ ಮಿತ್ರರು ಹೇಳಿದಂತೆ ಏನು ಕೇಜ್ರಿವಾಲ್ ಬಹಳಷ್ಟು ತಾನು ದೊಡ್ಡ IIT ಒಂದು ಎಜುಕೇಶನ್ ಇದ್ದಂತ ನಿರ್ಮೂಲನೆ ಮಾಡೋದು ಒಂದು ಅಜೆಂಡಾ ಇಟ್ಕೊಂಡು ಪ್ರಪ್ರಥಮ ಬಾರಿಗೆ ಅಭೂತಪೂರ್ವ ಸಾಧನೆ ಸಾರಿಸಿ ತಾನು ದೊಡ್ಡ ಸಾಧನೆ ಮಾಡಿದಂತ ಹೇಳಿದ ವ್ಯಕ್ತಿ ಇವತ್ತು ಕೆಳಮಟ್ಟದಲ್ಲಿ ಈ ಒಂದು ಆಡಳಿತ ವೈಖರಿ ಬಹಳ ಕೆಳಮಟ್ಟಕ್ಕೆ ಹೋಗೋದ್ರಿಂದ ಪರಿಣಾಮ ಈಗ ತಾವು ನೋಡ್ತಾ ಇದ್ದೇವೆ. ಹಾಗೂ ಮೋದಿ ಅವರ ಏನು ಒಂದು ಪ್ರಭಾವ ಯಾವ ರೀತಿ ಈಗ ವಿರೋಧಿಗಳು ಏನು ಹೇಳ್ತಾ ಇದ್ರು ಈಗಾಗಲೇ ಇಲ್ಲ ಮೋದಿಗ ಅವಧಿ ಮುಗಿತು ಅಂತ ಹೇಳುವಂತ ಮಾತನ್ನು ಹೇಳಿದವ್ರಿಗೆ ಇದೊಂದು ಪಾಠ ಮಹಾರಾಷ್ಟ್ರದಲ್ಲಿ ತಾವು ನೋಡಿದ್ರಿ. ಹಾಗೂ ಮತ್ತು ಈಗ ದಿಲ್ಲಿಯಲ್ಲಿ ನೋಡ್ತಾ ಇದ್ರಿ. ಈಗ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಇವತ್ತು ಇಲೆಕ್ಷನ್ ಆದ್ರೂ ನಾವು ಅಭೂತಪೂರ್ವ ಒಂದು ಜಯವನ್ನು ಪಡಿತಾ ಅನ್ನೋಕಿದ್ದು ದಿಲ್ಲಿ ಒಂದು ರಿಸಲ್ಟ್ ಸಾಕ್ಷಿ. ಹಾಗೆ ಏನು ತಾನು ಕನ್ಯಾಕುಮಾರಿಯಿಂದ ದಿಲ್ಲಿಯವರೆಗೆ ಯಾತ್ರೆ ಮಾಡದಂತ ಪುಣ್ಯಾತ್ಮ ಇವತ್ತು 0 ಸಾಧನೆ ಮಾಡೋದನ್ನು ತಾವೆಲ್ಲ ನೋಡ್ತೀರಿ. ಇದು ನಮಗೆ ಮೋದಿ ಅವರ ಒಂದು ಪ್ರಗತಿ ಹಿಡಿದ ಕನ್ನಡಿ ಅಂತಾಗಿದೆ. ಕಳೆದ 2 ಚುನಾವಣೆಗಳಲ್ಲಿ ಸತತವಾಗಿ ಗೆದ್ದು ದೆಹಲಿ ಗದ್ದುಗೆಯಲ್ಲಿ ಅಧಿಕಾರ ನಡೆಸಿದ್ದ ಆಮ್ ಆದ್ಮಿ ಪಕ್ಷವು 3ನೇ ಪರೀಕ್ಷೆಯಲ್ಲಿ ನಪಾಸಾಗಿದೆ. ಕಳೆದ 10 ವರ್ಷದಿಂದ ಅಧಿಕಾರದಲ್ಲಿದ್ದ ಪಕ್ಷವು ಕೇಸರಿ ಪಡೆಯ ಮುಂದೆ ಮಂಡಿಯೂರಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರಾಜೇಶ್ ನಾಯ್ಕ್, ದಿನೇಶ್ ನಾಯ್ಕ್, ಭಾಸ್ಕರ್ ದೈಮನೆ, ಮೋಹನ್ ನಾಯ್ಕ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.